ಯಾರೋ ಇದ್ದ ಮೆಕ್ಡಾನಲ್ಸ್ ಅವನ ಸ್ಟಾಫ್ ಒಬ್ಬ, ಅವ್ನು ತಡಿತಿದ್ದ ಡಾಗ್ ಈಚೆ ಬಂತಲ್ಲ, ಅವ್ನು ಹೇಳ್ತಿದ್ದ ನನಗೆ ಈ ಥರ ಡಾಗ್ ಡೇಂಜರ್ ಇದೆ, ಹೋಗಿ ಹೋಗಿ ಹಿಂದೆ ಹೋಗಿ ಅಂತ. ಅದು ನಾನು ಹಿಂದೆ ಹತ್ರನೇ ಬಂತದ್ದು, ಕಚ್ಚಿಬಿಡ್ತು. ನನಗೆ ಟೈಮೇ ಇಲ್ಲ ಹಿಂದೆ ಹೋಗೋಕ್ಕೆ, ಅಷ್ಟು ಸ್ಪೀಡಾಗಿ ಬಂದ್ಬಿಟ್ಟು ಬಂದು ಕಚ್ಚೇ ಬಿಡ್ತದ್ದು. ನಾನೇನು ಅನ್ಕೊಂಡಿದ್ದು ಲೇಟಾಗಿ ಮಾಡಿದ್ರು ಅಂದರೆ ಅದು ನಮ್ಮ ನಾಯಿ ಅಲ್ವೇ ಅಲ್ಲ, ಅದು ಬಿಲ್ಡಿಂಗ್ ಅವ್ರ ನಾಯಿ, ಅದು ಕೂಟ ಹಾಕ್ತಿರೋ ಡೆಲಿವರಿ ಬಾಯ್ಸು ಡೋರ್ನ ಮುಚ್ಚಿ ಹಂಗೆ ಹೋಯ್ತವ್ರೆ. ಅದು ಎಲ್ಲ ಅವ್ರ ಮೇಲೆ ತಾಕ್ಬಿಟ್ಟು ಹಂಗೆ ಹೇಳೋದು. ಅದಕ್ಕೆ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ರೆಸ್ಟೋರೆಂಟ್ ಅವ್ರಿಗೆ ಡೈರೆಕ್ಟಾಗಿ ನಾವು ಕೇಳೋದೇನಪ್ಪ ಅಂದರೆ, ನಿಮ್ಮ ತಪ್ಪಿಲ್ಲ ಅಂದಮೇಲೆ ನೀವು ಯಾಕೆ ಅಮೌಂಟ್ ಪೇ ಮಾಡಿದ್ರಿ? ಅದೇ ರೆಸ್ಟೋರೆಂಟ್ ಅಂದರೆ ನಾವು ಈಗ ವಿಡಿಯೋ ಮಾಡೋಕ್ಕಂತ ಹೋದ್ವಿ. ಸೊ ಅವ್ರು ಪೊಲೀಸವ್ರಿಗೆ ಫೋನ್ ಮಾಡಿಸ್ಬಿಟ್ಟು ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಹಲೋ, ಆಗಿದೆ ಅಲ್ಲಲ್ಲ, ನಾವು ಆಚರಣೆ ಮಾಡ್ಕೊತೀವಿ ಅದಕ್ಕೆ. ಹಲೋ, ಇಲ್ಲ ಸರ್, ಇಲ್ಲೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಅವೇರ್ನೆಸ್ ವೀಡಿಯೋ ಇಲ್ಲ ಸರ್, ನಾನಿಲ್ಲಿ ಅವ್ರ ಮೇಲೆ ಹಾಂ ಓಕೆ ಸರ್, ನಾನು ಇಲ್ಲಿ ಮಾಡಲ್ಲ, ನಾನು ಬೇರೆ ಕಡೆ ಮಾಡ್ತೀನಿ ಬಿಡಿ, ನಾನು ಬೇರೆ ಕಡೆ ಇದೆ. ಹಾಂ ಹಾಂ ಹಾಂ, ಒಂದು ನಿಮಿಷ ಸರ್. ಹಲೋ ಸರ್, ನಮಸ್ಕಾರ. ನಮ್ಮ ಶಂಕರ್ ಅಂತ. ಅಂದರೆ ನಾವು ವಿಡಿಯೋ ನಂದು ಅವ್ರ ಮೇಲೆ ಏನು ಮಾಡ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ ಆಗಿದೆ. ಅಲ್ಲಲ್ಲ, ನಾವು ಆಚರಣೆ ಮಾಡ್ಕೊತೀವಿ ಅದಕ್ಕೆ ಕೇಳಿದ್ವಿ ಅವ್ರು, ನಾವು ಹೂ ಅಂದಿದ್ದಕ್ಕೆ ನಾವು ಮಾಡ್ತಾ ಇರೋದು. ಅವ್ರು ಹೂ ಅಂದ್ರು. ಅವರು ನೋಡಿ ಸರ್, ಇವಾಗ ಯಾರು ರೆಸ್ಪಾನ್ಸಿಬಲ್? ನೀವು ಒಳಗಡೆ ಅಲ್ಲ ಸರ್, ನಾನು ಹೇಳ್ತಿರೋದು ಈ ಥರ ಪ್ರಾಬ್ಲಮ್ ಆಗಿದೆ, ಹುಷಾರಾಗಿರಿ. ನೆಕ್ಸ್ಟ್ ಟೈಮ್ ಏನು ಮೆಷರ್ಸ್ ತಗೊಳ್ತಾರೆ? ಅಲ್ಲ ಸರ್, ಬೇರೆಯವ್ರು ಹುಷಾರಾಗಿರ್ಬೇಕಲ್ವಾ ಸರ್, ಬೇರೆಯವ್ರಿಗೆ ಆ ಥರ ಆದ್ರಲ್ಲೇ. ಓಕೆ, ನೆಕ್ಸ್ಟ್ ಇವಾಗ ನನಗಾಗಿದೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಏನು ಮೆಷರ್ಸ್ ತಗೊಳ್ತೀರಾ? ಅದು ಆಗದಿರುತ್ತೆ ಸರ್. ನಾವು ಅಲ್ಲೇ ಮಾಡ್ತಿಲ್ಲ, ಅಲ್ಲಿ ಮಾಡಿ ಅಂದ್ರೆ ಅವ್ರು ಹೂ ಅಂದ್ರೆ ಪರ್ಮಿಷನ್ ಕೊಟ್ರೆ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಬೇರೆ ಕಡೆ ಮಾಡಿದ್ರೆ ಬೇರೆ ಕಡೆ ಮಾಡ್ತೀವಿ. ಸರ್, ನಾನು ಹೇಳಿದ್ ಕೇಳಿ. ಅಂದ್ರೆ ಇಲ್ಲಿ ಅವ್ರನ್ನ ಕೇಳಿದೀವಿ, ಅವ್ರು ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಸರಿ ಸರ್, ಬಿಡಿ, ಆಯ್ತು. ಸರಿ ಬಿಡಿ ಸರ್. ಹಲೋ, ಏನಂತಾರೆ? ಬೇರೆ ಕಡೆ ಮಾಡೋಣ. ಹಾಂ, ಇದು ವಿಡಿಯೋ ಮಾಡೋಣ. ಅಜ್ಜಿ ಮೇಡಮ್. ಆಯ್ತು ಸರ್, ವೆಲ್ಕಮ್ ಟು ನಮ್ಮ ಮಿಷನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಶಂಕರ್. ಸೊ ವಿಷಯ ಏನಪ್ಪ ಅಂದರೆ, JP ನಗರದಲ್ಲಿ ನಿನ್ನೆ ಎಲ್ಲ ಅವರು ಹೋಗಿದ್ರು. ನಿನ್ನೆ ಬೆಳಗಿನ ಜಾವದಲ್ಲಿ ಏನಪ್ಪ ಒಂದು ಘಟನೆ ನಡೆದಿದೆ. ನಮ್ಮ ಡೆಲಿವರಿ ಬಾಯ್ಗೆ ಆರ್ಡ್ರನ್ನ ಪಿಕಪ್ ಮಾಡೋಕ್ಕಂತ ಹೋದಾಗ, ನೀವು ಯಾವ್ದು ಬ್ರೋ ಮಾಡ್ತಿದ್ದು? ಝೊಮ್ಯಾಟೊ. ಸೊ ಓಕೆ, ಇವ್ರು ಝೊಮ್ಯಾಟೊ ಮಾಡ್ತಿರ್ತಾರೆ. ಸೊ ಝೊಮ್ಯಾಟೊ ಆರ್ಡ್ರನ್ನ ಬೆಳಗಿನ ಜಾವ ಪಿಕಪ್ ಮಾಡೋಕ್ಕಂತ ಹೋದಾಗ ಮೆಕ್ಡೊನಾಲ್ಡ್ಸ್ ಅನ್ನೋ ರೆಸ್ಟೋರೆಂಟಲ್ಲಿ ನಾಯಿ ಬಂದು ಕಚ್ಚಿದೆ. ಸೊ ಅದು ಏನಾಗಿದೆ, ಇನ್ಸಿಡೆಂಟ್ ಏನು ಅಂತ ಪೂರ್ತಿ ಅವರು ತಿಳಿಸ್ಕೊಡ್ತಾರೆ. ಬ್ರೋ, ಏನೇನಾಯ್ತು? ಬ್ರದರ್, ಆ್ಯಕ್ಚುಲಿ ನನಗೆ ಆರ್ಡರ್ ಬಂತು JP ನಗರು ಮೆಕ್ಡೊನಾಲ್ಡ್ಸ್ಗೆ. ನಾನು ಮೆಕ್ಡೊನಾಲ್ಡ್ಸ್ಗೆ ಅಂತ ಹೋದೆ ಪಿಕಪ್ಗೆ ಅಂತ ಹೋಗಿ ಗಾಡಿ ಲಾಕ್ ಮಾಡಿಬಿಟ್ಟು ಅಲ್ಲಿ ಒಳಗಡೆ ಹೋದಾಗ ಡೋರಿಂದ ಈಚೆ ಬಂತು ನಾಯಿ. ಮೆಕ್ಡೊನಾಲ್ಡ್ಸ್ ಡೋರ್ ಓಪನ್ ಇತ್ತು. ಓಪನ್ ಇತ್ತು. ಅಲ್ಲಿ ಒಳಗಡೆಯಿಂದ ಡೋರಿಂದ ನಾಯಿ ಈಚೆ ಬಂತು. ಅದರಿಂದ ಒಬ್ಬ ಯಾರೋ ಇದ್ದ ಮೆಕ್ಡೊನಾಲ್ಡ್ಸ್ ಅವನ ಸ್ಟಾಫ್ ಒಬ್ಬ, ಅವ್ನು ತಡಿತಿದ್ದ ಡಾಗ್ ಈಚೆ ಬಂತಲ್ಲ, ಅವ್ನು ಹೇಳ್ತಿದ್ದ ನನಗೆ ಈ ಥರ ಡಾಗ್ ಡೇಂಜರ್ ಇದೆ, ಹೋಗಿ ಹೋಗಿ ಹಿಂದೆ ಹೋಗಿ ಅಂತ. ಅದು ನಾನು ಹಿಂದೆ ಹತ್ರನೇ ಬಂತದ್ದು, ಕಚ್ಚಿಬಿಡ್ತು. ನನಗೆ ಟೈಮೇ ಇಲ್ಲ ಹಿಂದೆ ಹೋಗೋಕ್ಕೆ, ಅಷ್ಟು ಸ್ಪೀಡಾಗಿ ಬಂದ್ಬಿಟ್ಟು ಬಂದು ಕಚ್ಚೇ ಬಿಡ್ತದ್ದು. ನಾನೇನು ಅನ್ಕೊಂಡಿದ್ದೆ ಅಂದರೆ, ಇದು ಬಂದು ಏನು ಮಾಡೋ ಸಮಯ ನಿಂತ್ಕೊಂಡಿರ್ತಾ ಅನ್ಕೊಂಡಿದ್ದೆ. ಜಸ್ಟ್ 2 seconds ಆಗಿಲ್ಲ, ಫಾಸ್ಟಾಗಿ ಬಂದು ಕಚ್ಚೇ ಬಿಡ್ತು ನನಗೆ. ಆಮೇಲೆ ನಾನು ಓಡಿದೆ, ಇನ್ನೂ ಇಲ್ಲಿ ಅಲ್ಲೇ ನಿಂತ್ಕೊಂಡಿದ್ರೆ ಇನ್ನೂ ನಾನು ಕಚ್ತಿತ್ತು, ಬೇರೆ ಕಡೆ ಕಚ್ತಿತ್ತು ಅಂತ ನಾನು ಓಡಿದೆ, ಫುಲ್ ಸ್ಪೀಡಾಗಿ ಓಡಿದೆ. ಆ ಟೈಮಲ್ಲಿ ಯಾರು ಹೆಲ್ಪ್ ಮಾಡಿಲ್ಲ ನನಗೆ. ಅವರು ತಡೆದು ಇಲ್ಲ ನಾಯಿನ, ಅಲ್ಲಿರೋ ಸ್ಟಾಫ್ ಅವರು, ಅಲ್ಲಿ ಸುತ್ತಮುತ್ತ ಇರೋರು ಯಾರೂ ಹೆಲ್ಪ್ ಮಾಡಿಲ್ಲ. ಫುಲ್ ಓಡಿದೆ. ಬೆಳಗಿನ ಜಾವ 4:10ಕ್ಕೆ. ನೈಟ್ ಶಿಫ್ಟ್ ಮಾಡ್ತೀನಿ. ಅಂದ್ರೆ ಈಗ ನೀವು ಅವ್ರನ್ನ ಆ ಟೈಮಲ್ಲಿ ಕೇಳಿದ್ರ? ಅದು ಏನಂದ್ರೆ ಅವ್ರೇನಂದ್ರು ಅಂದ್ರೆ, ನಮ್ಮ ನಾಯಿ ಅಲ್ಲ, ನಾವು ಸಾಕಿರೋ ನಾಯಿ ಅಲ್ಲ, ಅದು ಬಿಲ್ಡಿಂಗ್ ನಾಯಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಅವನು ಅಲ್ಲಿ ಕೆಲಸ ಮಾಡ್ತಿರೋನು ಏನ್ ಹೇಳ್ತಿದ್ದಾನೆ ಅಂದ್ರೆ, ನಾಯಿಗೆ ಹೆಸರು ಕರಿತಾ ಇದ್ದಾನೆ, ಓಡಿಯೋ ಅಂತ ಕರಿತಾ ಇದ್ದಾನೆ ಹೆಸರನ್ನ. ಹೆಸರು ಇಟ್ಬಿಟ್ಟು ಓಡಿಯೋ ಅಂತ ಕರಿತಾ ಇದ್ದಾನೆ. ಅದಕ್ಕೆ ಲೊಕೇಶನ್ ಎಲ್ಲಿ ಬ್ರೋ? ಮೆಕ್ಡೊನಾಲ್ಡ್ಸ್ JP ನಗರ ಪುಟೇನಲ್ಲಿ ಸಿಗ್ನಲ್. ಆ ಸಿಗ್ನಲ್ ಅಲ್ಲಿ.
ಸೊ ಇದು ನೆಕ್ಸ್ಟ್ ಅಲ್ಲಿ ನೀವು ಹೋಗಿ ಹಾಸ್ಪಿಟಲ್ ತೋರಿಸಿದ್ರಾ? ಹಾಸ್ಪಿಟಲ್ ತೋರಿಸಿ ಮೆಡಿಕಲ್ ಎಲ್ಲ ಮಾಡಿಸಿದೀನಿ. ಅದರಲ್ಲಿ ಮಣಿಪಾಲ್ ಹಾಸ್ಪಿಟಲ್ ತೋರಿಸ್ತೆ. ಇದು ಮಣಿಪಾಲ್ ಹಾಸ್ಪಿಟಲ್ ಅವರು ನನಗೆ ರೆಫರ್ ಮಾಡಿದ್ದು ಯಾರು ಅಂದ್ರೆ ಝೊಮ್ಯಾಟೊ ಅವರು ರೆಫರ್ ಮಾಡಿದ್ದು. ಇದು ನಮ್ಮ ನೆಟ್ವರ್ಕ್ ಕಸ್ಟಮರ್ ಕೇರ್ ಎಮರ್ಜೆನ್ಸಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ನಿಯರ್ ಬೈ ಹಾಸ್ಪಿಟಲ್ಗಳ ಹೆಸರು ಹೇಳಿ ನನಗೆ ಇದೆಲ್ಲ ನಮ್ಮ ನೆಟ್ವರ್ಕ್ ಹಾಸ್ಪಿಟಲ್ ಬರುತ್ತೆ, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವ್ರು ರೆಫರ್ ಮಾಡಿದ್ದೆ ಅಂತಾನೆ ಮಣಿಪಾಲ್ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹೋದ್ಮೇಲೆ ನನಗೆ ಅವರು ಟ್ರೀಟ್ಮೆಂಟ್ಗೆಲ್ಲ 12,000 rupees ಆಗುತ್ತೆ ಅಂತ ಹೇಳಿದ್ರು. ಬಟ್ ಆದ್ರೆ ಮತ್ತೆ ಝೊಮ್ಯಾಟೊ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದಾಗ ಆಯ್ತಾ 12,000 rupees ಬಿಲ್ ಆಗಿದೆ ಅಂತೆಲ್ಲ ಹೇಳಿದ್ರೆ, ಇಲ್ಲ ಸರ್ ಅದು OPDಗೆ ಬರುತ್ತೆ, ನೀವು ಬರೀ ನಾವು 5,000 ರೂಪಾಯಿ ಅಷ್ಟೇ ನಿಮಗೆ ಕ್ಲೈಮ್ ಮಾಡೋದು, ಮಿಕ್ಕಿದ್ದು ನೀವೇ ಹಾಕಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅವರೇ ರೆಫರ್ ಮಾಡಿದ ಇದಕ್ಕೆ ಹೋದ್ರೆ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಕಸ್ಟಮರ್ ಕೇರ್ ಅವರು. ಓಕೆ, ಕಸ್ಟಮರ್ ಕೇರ್ಗೆ ನೀವು ಟಿಕೆಟ್ ರೈಸ್ ಮಾಡಿ ಹೇಳಿದಕ್ಕೆ ಅವರೇ ರೆಫರ್ ಮಾಡಿದ್ದು ಮಣಿಪಾಲ್ಗೆ ಹೋಗಿ. ಸೊ ಅದಾದ್ಮೇಲೆ ಒಂದು ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ 12,000 ಬಿಲ್ ಆಯ್ತು. ಅದಾದ್ಮೇಲೆ ಅವ್ರಿಗೆ ಹೇಳಿದ್ರೆ ನಾವು ಅಷ್ಟು ಕೊಡಲ್ಲ, OPDಗೆ 5,000 ಕೊಡ್ತೀನಿ ಅಂತ ಹೇಳಿದ್ರು. ಓಕೆ, ಈಗ ನೀವು ಮತ್ತೆ ಹೋಗಿ ಏನ್ ಮೆಕ್ಡೊನಾಲ್ಡ್ಸ್ ಅವ್ರು ಕೇಳಿದ್ರ ಏನಾದ್ರು? ಮೆಕ್ಡೊನಾಲ್ಡ್ಸ್ ಅವ್ನು ಕೇಳಿದೆ, ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಇದು ನಾವು ಸಾಕಿರೋದಲ್ಲ ನಾಯಿ, ಅಲ್ಲೇ ಡೆಲಿವರಿ ಬಾಯ್ಸ್ ಇರ್ತಾರಲ್ಲ ಅವರೇ ಅದಕ್ಕೆ ಯಾವ್ದಾದ್ರು ಆರ್ಡರ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಊಟ ಹಾಕ್ತಾರೆ, ಅವರೇ ಅದನ್ನ ಸಾಕ್ತಾ ಇರೋದು ಅಂತ ಹೇಳ್ತಾ ಇದಾರೆ. ಬಟ್ ಆದ್ರೆ ಆಮೇಲೆ ಇನ್ನೊಂದು ಅವರು ಡೆಲಿವರಿ ಬಾಯ್ ಮೇಲೆ ಆಪಾದನೆ ಮಾಡಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೆಲಿವರಿ ಬಾಯ್ಸ್ ರೈಡರ್ಗಳೇ ಆ ಡೋರ್ ಓಪನ್ ಕ್ಲೋಸ್ ಮಾಡದೆ ಹಂಗೆ ಹೋಗ್ತಾರೆ ಒಳಗೆ, ಪಿಕಪ್ ಹಂಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬೀಚೆ ಬರ್ತಾರೆ ಅಂತ ಅವ್ರು ಡೆಲಿವರಿ ಬಾಯ್ಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ನೀವು ಕಂಪ್ಲೇಂಟ್ ಮಾಡಿದ್ರೆ ಇದು? ಇದನ್ನ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ, ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ಏನಾಯ್ತು ಅಲ್ಲಿ? ಅವ್ರು ಬಂದು ಏನ್ ಮಾತಾಡಿದ್ರು? ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಸಿದ್ರು ಮ್ಯಾನೇಜರ್ನ, ಕರ್ಸ್ಬಿಟ್ಟು ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಸಿದ್ರು. ಅವ್ರ ಜಾಗಕ್ಕೆ ಬಂದಿಲ್ಲ? ಅವ್ರ ಜಾಗಕ್ಕೆ ಬಂದಿಲ್ಲ. ನಾನು ಫಸ್ಟ್ ಹೋಗಿ ಕೇಳಿದೆ ಅಲ್ಲಿ ಇದು ಮೆಕ್ಡೊನಾಲ್ಡ್ಸ್ ಹೋಗಿ ಕೇಳಿದಾಗ ನನಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಿಲ್ಲ, ಅಂದ್ರೆ ನೆಗ್ಲೆಕ್ಟ್ ಆಗಿ ಮಾಡಿದ್ರು. ಅಂದ್ರೆ ನೀವು ಅದು ನಮ್ಮ ನಾಯಿ ಅಲ್ವೇ ಅಲ್ಲ, ಅದು ಬಿಲ್ಡಿಂಗ್ ಅವ್ರ ನಾಯಿ, ಅದು ಕೂಟ ಹಾಕ್ತಿರೋ ಡೆಲಿವರಿ ಬಾಯ್ಸ್ ಡೋರ್ನ ಮುಚ್ಚಿ ಹಂಗೆ ಹೋಯ್ತವ್ರೆ, ಅದು ಎಲ್ಲ ಅವ್ರ ಮೇಲೆ ತಾಕ್ಬಿಟ್ಟು ಹಂಗೆ ಹೇಳೋದು. ಅದಕ್ಕೆ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಆಮೇಲೆ ಸ್ಟೇಷನ್ಗೆ ಇವನು ಕರೆಸಿ ಮಾತಾಡ್ಬಿಟ್ಟು, ನೋಡಪ್ಪ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡು ಅಂತ ಹೇಳಿದ್ರು ಪೊಲೀಸರು. ಇವನು ನನಗೆ ಬರೀ 3,000 ರೂಪಾಯಿ ಕೊಟ್ಟ. ಬಟ್ ನಾನು ಒಪ್ಕೊಂಬಾರ್ದಾಗಿತ್ತು, ಬಟ್ ಅದನ್ನ ಒಪ್ಕೊಂಡ್ಬಿಟ್ಟೆ 3,000 ರೂಪಾಯಿಗೆ. ಇವಾಗ ನೋಡಿ ನನಗೆ ಎಕ್ಸ್ಟ್ರಾ ಇನ್ನೊಂದು 5,000 ರೂಪಾಯಿ ನನ್ನ ಕೈಯಿಂದಾನೇ ಆಗ್ದಂಗಾಗಿದೆ. ಈಗ ಝೊಮ್ಯಾಟೊದವರು ಒಂದು 5,000, ಇವರು ಒಂದು 3,000, ಮಿಕ್ಕಿದ 6,000 ಎಲ್ಲ ನನ್ನ ಕೈಯಿಂದಾನೇ ಹಾಕಿದ್ದೀನಿ. ಓಕೆ, ಈಗ ನೀವು ಇವ್ರು ಹೇಳ್ತಿರೋದ್ ಪ್ರಕಾರ ಈಗ ನಮ್ದಲ್ಲ ನಾಯಿ, ನಾವಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ನಂದೊಂದು ಕ್ವಶನ್, ಅಂದ್ರೆ ಈಗ ರೆಸ್ಟೋರೆಂಟ್ ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಕೇಳೋದೇನಪ್ಪ ಅಂದ್ರೆ, ನಿಮ್ ತಪ್ಪಿಲ್ಲ ಅಂದ್ಮೇಲೆ ನೀವು ಯಾಕೆ ಅಮೌಂಟ್ ಪೇ ಮಾಡಿದ್ರಿ? ಒಂದು ಪಾಯಿಂಟು, ನೀವು ತಪ್ಪಿಲ್ಲ ಅಂತ ನೀವು ಹೇಳ್ತೀರಾ. ಈಗ ನಾವು ಅದೇ ರೆಸ್ಟೋರೆಂಟ್ ಹತ್ರ ನಾವು ಈಗ ವಿಡಿಯೋ ಮಾಡೋಕ್ಕಂತ ಹೋದ್ವಿ. ಸೊ ಅವ್ರು ಪೊಲೀಸವ್ರಿಗೆ ಫೋನ್ ಮಾಡಿಸ್ಬಿಟ್ಟು ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಆಲ್ರೆಡಿ ಇಶ್ಯೂ ಸಾಲ್ವ್ ಆಗಿಬಿಟ್ಟಿದೆ, ನೀವು ಮಾಡೋಂಗಿಲ್ಲ ಅಂತ ಅಂದರು. ನಾವೀಗ ಬೇರೆ ಕಡೆ ಬಂದು ವಿಡಿಯೋ ಮಾಡ್ತೀವಿ. ನಮ್ಮ ಕ್ವಶನ್ ಎರಡು ಕೇಳ್ತಿದ್ದೀವಿ. ಅವ್ರು ಇನ್ನೊಂದೇನಪ್ಪ ಅಂದ್ರೆ ಹೆಸರು ತೆಗಿಬಾರ್ದು, ಹೇಳ್ಬಾರ್ದು ಅಂತ. ಯಾಕೆ ಹೇಳ್ಬಾರ್ದು ಸರ್? ಅವ್ರಿಗೆ ಆರ್ಡರ್ ಬಿದ್ದಿದೆ, ಅವರಲ್ಲಿ ಪಿಕಪ್ ಮಾಡೋಕೆ ಹೋಗಿದ್ದಾರೆ, ಅವ್ರಿಗೆ ಅಲ್ಲಿ ಕಚ್ಚಿದೆ. ನಾವು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ನಾವೇನೋ ಇದನ್ನು ಅವ್ರಿಗೆ ಕೆಟ್ಟ ಹೆಸರು ಮಾಡ್ಬೇಕಂತನೋ ಇನ್ನೊಂದು ಅಂತಲ್ಲ. ಈಗ ನಾಳೆ ದಿವಸ ನಮ್ಮ ರೈಡರ್ಸ್ ಇನ್ನೊಂದು ಜನ ಹೋಗ್ತಾರೆ. ಸೊ ಅಲ್ಲೇನಾದರೂ ಆದರೆ ಈಗ ಇವ್ರಿಗೆ ಒಂದ್ಸರಿ ಈಗ ಇಲ್ಲಿ ಎಲ್ಲಿಬ್ರು ನಿಮ್ಗೆ ನಿಮ್ಗೆ ಫೋಟೋ ಹಾಕಿರ್ತೀನಿ, ಇಲ್ಲಿ ಕಚ್ಚಿರೋದು ನಿಮ್ಗಲ್ವಾ? ಸೊ ಈಗ ಅಕಸ್ಮಾತ್ ಏನಾದ್ರು ಬೇರೆ ಥರ ಅಪಾಯ ಆದರೆ, ಈಗ ಅಲ್ಲೇ ಅದು ಸಿಗ್ನಲ್ಲು. ಓಕೆ, ಈ ಹುಡುಗ ಯಾರಾದ್ರು ಎದುರ್ಕೊಳ್ಳೋ ಹುಡುಗಾಗಿ ಓಡೋವಾಗ ಯಾರಾದ್ರು ಬಂದು ಕಾರ್ ಬಂದು ಗುದ್ದುತ್ತಪ್ಪ, ಅದು ಕರೆಕ್ಟಾಗಿ ಮೈನ್ ರೋಡ್ ಇದೆ. ನಾನು ವಿಡಿಯೋ ಹಾಕ್ತೀನಿ ನಿಮಗೆ ಬೇಕಾದ್ರೆ, ನಾನು ಅಲ್ಲಿ ತೆಗ್ದಿರೋದನ್ನ. ಅದು ಹೋಟ್ಲಿದೆ, ಮೀನ್ಸ್ ರೆಸ್ಟೋರೆಂಟ್ ಇಲ್ಲಿದೆ, ಮುಂದೆನೇ ಹೋಟ್ಲಿದೆ. ಓಡೋದಾಗ ನಾಯಿ ಎದುರ್ಕೊಂಡು ಓಡೋದಾಗ ಅಕಸ್ಮಾತ್ ಆ ಕಡೆಯಿಂದ ಕಾರ್ ಪಾಸ್ ಆಗಿ ಜೋರಾಗಿ ಬಂದು ಡೆತ್ ಆದ, ಯಾರು ರೆಸ್ಪಾನ್ಸಿಬಿಲಿಟಿ? ಆಗ್ಲೂ ಹಿಂಗೆ ಹೇಳ್ಬಿಡ್ತೀರಾ ನೀವು? ಈಗ ಪೊಲೀಸ್ ಅವ್ರು ನಮಗೆ ಕಾಲ್ ಮಾಡಿಕೊಟ್ರು, ನೋಡಪ್ಪ ಇಶ್ಯೂ ಸಾಲ್ವ್ ಆಗಿದೆ, ನೀನೇನು ಮಾಡ್ತೀಯಾ, ಹೋಗಿ ಬೇರೆ ಕಡೆ ಮಾಡ್ಕೋ ಹೋಗು, ಹಂಗೆ ಹಿಂಗೆ ಅಂತ ಅಂದರು. ಸರ್ ನಿಮಗೂ ಒಂದು ನಾನು ಕೇಳ್ತೀನಿ, ಆಯಿತು ಈಗ ಇಶ್ಯೂನ ನೀವು ಸಾಲ್ವ್ ಮಾಡಿಕೊಟ್ಟಿದ್ರೆ ಓಕೆ, ನಾವು ಖುಷಿನೇ ಅದಕ್ಕೆ, ಇನ್ನು ಓಕೆನಾ? ಬಟ್ ಆ ಹುಡುಗನಿಗೆ ಆಗಿರೋ ಅನ್ಯಾಯ ಎಲ್ಲಿಗಾಗಿದೆ? ಈಗ ಎಷ್ಟು ದಿವಸ ಆಯ್ತು ಬ್ರೋ? 2 ದಿವಸ ಕೆಲಸ ಇಲ್ಲ, 2 ದಿವಸ ಕೆಲಸ ಇಲ್ಲ, 2-3 ದಿವಸ ರೆಸ್ಟು. ಅದು ಬಿಟ್ಟಾಕಿ ಹೋಗ್ಲಿ, ಅದು ಆ ಹುಡುಗನ ಏನೋ ತೊಂದರೆ ಇತ್ತು, ಆಯ್ತಪ್ಪ. 12,000ದಲ್ಲಿ ಈಗ ಝೊಮ್ಯಾಟೊ ಕಂಪ್ನಿಯವ್ರು ಒಂದಷ್ಟು 5,000 ಕೊಡ್ತೀನಿ ಅಂತ ಒಪ್ಕೊಂಡಾಗ, ಇನ್ನೊಂದು 5,000 ಆದರೂ ಇವ್ರು ಅಟ್ಲೀಸ್ಟ್ ಒಂದು 5-6,000 ಕೊಟ್ಟರೆ ಇವ್ರು ಓಕೆ, ಹುಡುಗನಿಗೂ ಇದಾಗುತ್ತಪ್ಪ. ಮೈನ್ ಇವ್ರ ಕಡೆಯಿಂದ ಮಿಸ್ಟೇಕ್, ನಮ್ದಲ್ಲ ನಾಯಿ ನಮ್ದಲ್ಲ ಅಂದಾಗ ಇವ್ರು ಯಾಕೆ ದುಡ್ಡು ಕೊಟ್ಟರು? ಸರಿ, ನನ್ನ ಇನ್ನೊಂದು ಕ್ವಶನ್ ಅಪ್ಪ. ಆಯಿತು, ಈಗ ಸರ್ ನಿಮಗೆ ರೆಸ್ಟೋರೆಂಟ್ ಅವ್ರಿಗೆ ನಾನು ಕೇಳೋದು, ಈಗ ಡೆಲಿವರಿ ಬಾಯ್ ಹೋದ, ಡೆಲಿವರಿ ಬಾಯ್ ಕಚ್ತು, ಅಲ್ಲೇನೋ ಆಯಿತು ಓಕೆ, ನೀವು ಈಗ ಹೇಳ್ಬಿಡ್ತೀರಾ ನಮ್ದಲ್ಲ ನಾಯಿ, ನಾವೇನು ಮಾಡೋಕ್ಕಾಗುತ್ತೆ, ಡೆಲಿವರಿ ಬಾಯ್ದು ಮಿಸ್ಟೇಕು ಅಂತ. ಸರ್ ನಾಳೆ ಅದೇ ಸ್ಪಾಟ್ಗೆ ಒಂದು ಕಸ್ಟಮರ್ ಬರ್ತಾರೆ, ಒಂದು ಕಸ್ಟಮರ್ ಆರ್ಡ್ರ್ ಮಾಡೋಕ್ಕಂತನೋ ಇಲ್ಲ ತೊಗೊಳಕ್ಕಂತನೋ ಬರ್ತಾರೆ. ಅವಾಗ ಕಸ್ಟಮರ್ ಕಚ್ಬಿಟ್ರೆ ಕಸ್ಟಮರ್ಗೆ ಇದೆ ಹೇಳ್ಬಿಡ್ತೀರಾ ನೀವು? ಸರ್ ನಮ್ದಲ್ಲ ಸರ್ ನಾಯಿ, ನಿಮ್ಮ ಪ್ರಾಬ್ಲಮ್, ಹೋಗಿ ಹಾಸ್ಪಿಟಲ್ ತೋರಿಸ್ಕೊಳ್ಳಿ ಅಂತಾರ? ಸರ್ ಇವ್ರಿಗೇನೋ ಓಕೆ, ಒಂದು ಬ್ಯಾಕಪ್ ಒಂದು ಝೊಮ್ಯಾಟೊ ಕಂಪ್ನಿ ಕಡೆಯಿಂದ ಒಂದಷ್ಟು ಸಿಕ್ಕೈತೆ, ಓಕೆ ಒಪ್ಕೊತೀನಿ, ಓಕೆನಪ್ಪ, ಒಂದು ಸ್ಟೆಪ್ ಒಪ್ಕೊಳ್ಳೋಣ. ಬಟ್ ಒಂದು ಕಸ್ಟಮರ್ಗಾದಾಗ ಇದೇ ಥರ ರೆಸ್ಪಾನ್ಸ್ ಮಾಡ್ತೀರಾ ನೀವು? ಸುಮ್ಮನೆ ಬಿಡ್ತಾರೆ ನಿಮ್ಮನ್ನು ಕಸ್ಟಮರು? ಸೊ ಇದನ್ನು ನೀವು ಯೋಚನೆ ಮಾಡಿ. ಯಾಕೆ ಡೆಲಿವರಿ ಬಾಯ್ ಆದರೆ ಒಂಥರ ನೋಡೋದು, ಕಸ್ಟಮರ್ಸ್ ಆದರೆ ಒಂಥರ ನೋಡೋದು? ಇದು ಯಾಕೆ? ನಿಮ್ಗೇನು ಇದಿಲ್ವಾ? ನಿಮಗೆ ಅದು ಅರ್ಥ ಆಗಲ್ವಾ? ಡೆಲಿವರಿ ಬಾಯ್ ಒಂದು ಥರ ನೋಡೋದೇನು, ಕಸ್ಟಮರ್ನ ಒಂಥರ ನೋಡೋದೇನು? ಸೊ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಬ್ರೋ? ನೀವು ಅಲ್ಲಿ ಏನು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗಿದೆ. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ನೀವು ಸೆಟಲ್ ಮಾಡಂಗಿದ್ರೆ ನಾವು ಏನ್ ಬೇಕಾದ್ರೂ ಕ್ವಶನ್ ಮಾಡ್ಬೋದು. ಈಗ ಹೆಂಗಾಗ್ಬಿಡಿದೆ ಅಂದ್ರೆ, ತಪ್ಪು ಅವ್ರ ಕಡೆ ಇದ್ರು ನಾವು ತಲೆ ಬಗ್ಸ್ಬೇಕು. ಹೌದು, ಕರೆಕ್ಟ್, ಅದೇ ಆಗಿರೋದು. ಇವಾಗ
ಸೊ ಮತ್ತೆ ಇನ್ನೇನು ಬ್ರೋ ಈಗ ಅಂದ್ರೆ ಈಗ ನೀವೇನ್ ಮಾಡೋಣ ಅಂತ? ಅದೇ ಬ್ರೋ, ಇವಾಗ ಏನು ಮಾಡೋದಂದ್ರೆ ನಾವು ಆಲ್ರೆಡಿ ಸೆಟಲ್ಮೆಂಟ್ ಮಾಡಿ ನನ್ನ ಮಿಸ್ಟೇಕ್ ಅದು. ಆ್ಯಕ್ಚುಲಿ ನಾನು ಮಾಡಬಾರ್ದಾಗಿತ್ತು. ಸ್ವಲ್ಪ ಕಾನೂನು ಅರಿವು ಇಟ್ಕೊಂಡು ಈ ಥರ ಅನ್ಯಾಯ ಆಗಿದ್ದಕ್ಕೆ ಹೋರಾಡ್ಕೊಂಡು ಇದು ಮಾಡಬಾರ್ದಾಗಿತ್ತು. ನಾನು ಸ್ಟೇಷನಲ್ಲಿ 3,000 ರೂಪಾಯಿ ಹೋಗ್ಕೊಂಡ್ಬಿಟ್ಟೆ. ಆಗಿರೋ ಬಿಲ್ 12,000 ರೂಪಾಯಿ. ನಾನು ಅದನ್ನೇ ಹೇಳೋದು. ಸೊ ಹುಡುಗರ ಹತ್ರ ನಾನು ಕೇಳೋದೇನಪ್ಪ ಅಂದ್ರೆ, ನೀನು ಆಗಿರೋ 12,000 ಬಿಲ್ಲಿಗೆ ನೀನು ಅದಂಗೆ 3,000 ಒಪ್ಕೊಂಡ್ರೆ ಬ್ರೋ, ನಿಮ್ದು ಮಿಸ್ಟೇಕ್. ಅದೇ ಬ್ರೋ, ಅದೇ ಅಲ್ಲಿ ಸ್ವಲ್ಪ ಹೌದು. ಸೊ ಅದಾದ್ಮೇಲೆ ಝೊಮ್ಯಾಟೊ ಕಂಪ್ನಿಯವ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಹೇಳ್ತೀರಾ ಒನ್ ಡೇ ಸೆಟ್ ಅಂದ್ರೆ ಮೀನ್ಸ್ ಅದು ಏನು ಒನ್ ಡೇ ಅಡ್ಮಿಟ್ ಆಗಬೇಕು. ಒನ್ ಡೇ ಅಡ್ಮಿಟ್ ಆಗಿದ್ರೆ ಮಾತ್ರ ಓಕೆ. ಒನ್ ಡೇ ಅಡ್ಮಿಟ್ ಆದ್ರೆ ಅದು ಹಾಸ್ಪಿಟಲ್ ಅವ್ರು ಡಿಸೈಡ್ ಮಾಡಬೇಕಾಗಿರೋದು, ನಾವು ಡಿಸೈಡ್ ಮಾಡಬೇಕಾಗಿರೋದಲ್ವಾ. ನಾವು ಹೋಗ್ಬಿಟ್ಟು ಆಸ್ಪತ್ರೆ ಸರ್ ನಮ್ಮನ್ನು ಇವತ್ತು ಒನ್ ಡೇ ಅಡ್ಮಿಟ್ ಮಾಡ್ಕೊಳ್ಳಿ, ನಮ್ಗೆ ಅಷ್ಟು ದುಡ್ಡು ಬರುತ್ತೆ ಅಂತ ನಾವು ಹೇಳೋಕ್ಕಾಗುತ್ತಾ? ಅದು ಹಾಸ್ಪಿಟಲ್ ಅವ್ರು ಏನು ಇದು ಮಾಡ್ತಾರೆ ನಾವು ಅದು ಮಾಡೋಕ್ಕಾಗುತ್ತೆ. ಸೊ ಇದನ್ನ ನೀವು ಕನ್ಸಿಡರ್ ಮಾಡಬೇಕು. ಝೊಮ್ಯಾಟೊ ಕಂಪ್ನಿಯವರು ಕೂಡ ಇದು ಆಗಿರೋದು ನಿಮ್ಮ ಡೆಲಿವರಿ ಬಾಯ್ಗೆ ಪ್ರಾಬ್ಲಮ್ ಆಗಿರೋದ್ರಿಂದ ನೀವೇನು ನಮಗೆ 1,00,000 ಕೊಡಿ 2,00,000 ಕೊಡಿ ಅಂತ ನಮ್ಮ ಹತ್ರ ಕೇಳುವ. ಅಟ್ಲೀಸ್ಟ್ ಅವ್ರಿಗೆ ಆಗಿರೋದು ನಷ್ಟಕ್ಕೆ ಅದು ಅದನ್ನಾದ್ರೂ ಫುಲ್ಫಿಲ್ ಮಾಡಿದ್ರೆ ಏನೋ ಮಾಡ್ಬೋದಪ್ಪ. ಈ ಕೈಯಿಂದನೇ ಹುಡುಗನಿಗೆ ಹೋದ್ರೆ ನಾವೇನು ಮಾಡೋಣ ಮುಂದೆ? ಈಗ ಹೋಗ್ಲಿ, ಅವ್ರೇನು ದುಡಿಯೋದೇನು ಲಕ್ಷ ದುಡಿತಾರೆ, ದಿನಕ್ಕೆ ಒಂದು 500 ರೂಪಾಯಿ 1,000 ರೂಪಾಯಿ ದುಡಿತಾರೆ. ಆ ಹುಡುಗ ರಾತ್ರಿ ಬಂದು ಬ್ರೋ ನಿಮ್ಮ ಪ್ರೊಫೆಷನ್ ಏನು ಬ್ರೋ? ನೀವು ಅಂದರೆ ಬೆಳಗ್ಗೆ ಬೇರೆ ಎಜುಕೇಷನ್ ಇಂಜಿನಿಯರಿಂಗ್ ಆಗಿದೆ. ಬೆಳಗ್ಗೆ ಹೊತ್ತು ನಾನು ಬೇರೆ ನಾನು ಮಾರ್ಕೆಟಿಂಗ್ ಅದು ಇದು ಮಾಡ್ತೀನಿ. ಸೊ ಈಗ ಆ ಹುಡುಗ ಬಂದು ಅಷ್ಟು ಮಾಡ್ತಿದ್ದಾನೆ ಅಂದರೆ ಆ ಹುಡುಗನಿಗೆ ಏನೋ ಮನೇಲಿ ಅಷ್ಟು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅಷ್ಟು ರಿಸ್ಕ್ ತಗೊತಾ ಇರೋದಲ್ವಾ. ಅಷ್ಟೊಂದು ನೈಟ್ ನಿದ್ದೆ ಕೆಡಿಸಿ ಬಂದು ಕೆಲಸ ಮಾಡ್ತಿದ್ದಾನೆ ಅಂದರೆ ಅವ್ರಿಗೆ ಅದಂಥ ಪ್ರಾಬ್ಲಮ್ಸ್ ಇರ್ತದೆ. ನೀವು ಕಂಪ್ನಿಯವರು ಇದ್ರ ಬಗ್ಗೆ ಮಾತಾಡಬೇಕು. ಮತ್ತು ಇನ್ನೊಂದು ನಮ್ಮ ಹುಡುಗರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಸ್ವಲ್ಪ ಹುಷಾರಾಗಿರಿ. ನಾವು ಪ್ರತಿ ಸರಿ ನಾವು ಅದನ್ನೇ ಹೇಳೋದು, ನಾವೇನೇ ಮಾಡ್ತೀವಿ ಅಂದ್ರೂ ಒಂದು ಸ್ವಲ್ಪ ಆದಷ್ಟು ಹುಷಾರಾಗಿರಬೇಕು. ಈಗ ನೋಡಿ, ಇವ್ರದ್ದು ತಪ್ಪಿಲ್ಲ. ಈಗ ಅವ್ರ ಲೆಕ್ಕಾಚಾರಕ್ಕೆ ಬರೋದಾದರೆ ಅವ್ರು ಹೇಳೋದೇನಪ್ಪ ಅಂದ್ರೆ ನಮ್ಮದು ತಪ್ಪಿಲ್ಲ ಅಂತಾರೆ. ಬಟ್ ರೆಸ್ಪಾನ್ಸಿಬಿಲಿಟಿ ಅವರೇ ತಗೋಬೇಕು. ಯಾಕಂದರೆ ಈಗ ಆಯ್ತಪ್ಪ, ನಾಯಿ ಒಳಗಡೆಯಿಂದ ಓಡ್ ಬಂದಿರೋದು, ಆಚೆಯಿಂದ ಓಡ್ ಬಂದಿರೋದಲ್ಲ. ಈಗ ಅವರು ಕಾಂಪೌಂಡ್ ಏನಿದೆ, ಯಾವುದು ಡೋರ್ ಇದೆ, ಡೋರಿಂದ ಒಳಗಡೆಯಿಂದ ಓಡ್ ಬಂದಿರೋದು. ಸೊ ಅದು ಕ್ಯಾಮ್ರಾ ಚೆಕ್ ಮಾಡಿಸಿದ್ರೆ ಏನಾಯ್ತು? ಅದು ಕ್ಯಾಮ್ರಾ ಕೊಡಲ್ಲ ಅವರು. ಹೆಂಗೆ ಕೊಡ್ತಾರೆ? ನಂಗೆ ಕೊಡ್ತಾನೆ ಇಲ್ಲ ಅವರು. ಪೊಲೀಸರು ಅದನ್ನು ಕೇಳಿಲ್ಲ, ಅದನ್ನು ಕೇಳಿಲ್ಲ. ಅಲ್ಲೇ ಗಾಯ ನೋಡ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ನೋಡ್ಬಿಟ್ಟು ಅವರು ಅಲ್ಲೇ ಮ್ಯಾನೇಜರ್ನ ಕಳಿಸಿ ಸೆಟಲ್ಮೆಂಟ್ ಮಾಡಿಸಿದ್ರು. ಮೈನ್ ಅದೇ ಆಗಿರೋದು. ಸೆಟಲ್ಮೆಂಟ್ ಏನಾದ್ರು ನೀವು ಒಪ್ಕೊಂಡ್ರೆ ಈಗ ನಾವೇನು ಮಾಡಕ್ಕೂ ಆಗಲ್ಲ. ಬಟ್ ನಾವು ಈ ವಿಡಿಯೋ ಮಾಡೋದೇನಪ್ಪ ಅಂದ್ರೆ, ಇನ್ನೊಂದಷ್ಟು ಜನ ದಯವಿಟ್ಟು ಹುಷಾರಾಗಿರಿ. ಇದು ಹೆಂಗೆ ಅಂದರೆ, ನಾವು ಏನೋ ಒಂದು 500 ರೂಪಾಯಿ 100 ರೂಪಾಯಿ 200 ರೂಪಾಯಿ ಸಿಗುತ್ತೆ ಅಂತ ಕಷ್ಟಪಟ್ಟು ಬಂದಿರ್ತೀವಿ ಕೆಲಸ ಮಾಡೋಣ ಅಂತ. ಈ ಥರ ಆಗುತ್ತೆ. ಈ ಥರ ತುಂಬ ಆಗಿದ್ದಾವೆ ಬ್ರೋ, ಇದೇನು ಹೊಸದಲ್ಲ. ಲಾಸ್ಟ್ ಟೈಮ್ ಹಿಂಗೆ ಇದು JP ನಗರದಲ್ಲೋ ಇದೇ ಥರನೇ ಅಪಾರ್ಟ್ಮೆಂಟ್ ಹತ್ರ ಆಗಿತ್ತು. ಬಟ್ ಅವರು ಕಸ್ಟಮರ್ ಕ್ಲಿಯರ್ ಮಾಡಿಕೊಟ್ರು. ಬಟ್ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಕಡೆ ರೆಸ್ಟೋರೆಂಟ್ ಅವರು ನಮ್ಮ ಹೆಸರೇ ಹೇಳ್ಬೇಡಿ ಅಂತಾರೆ. ನನ್ನ ಒಂದೇ ಕ್ವಶನ್, ನಿಮ್ಮ ಹೆಸರು ಯಾಕೆ ಹೇಳ್ಬಾರ್ದು? ನಿಮ್ಮ ರೆಸ್ಟೋರೆಂಟ್ ಹತ್ರ ತಾನೇ ಆಗಿರೋದು. ನಿಮ್ಮ ರೆಸ್ಟೋರೆಂಟ್ ಆರ್ಡರ್ ಪಿಕ್ ಮಾಡೋಕ್ಕೆ ಬಂದಾಗಲೇ ಈ ಥರ ಆಗಿರೋದಲ್ವಾ? ಆಯ್ತಪ್ಪ. ಇನ್ನೊಂದು, ನಿಮ್ಮ ರೆಸ್ಟೋರೆಂಟ್ ಹತ್ರ ಗೇಟ್ ಹತ್ರ ಒಂದಷ್ಟು ದುಡ್ಡು ಬಂದು ಇರುತ್ತೆ, ಒಂದು 5 ಲಕ್ಷ ದುಡ್ಡು ಇರ್ತದೆ. ಈ ಹುಡುಗ ಬಂದು ಪಿಕಪ್ ಮಾಡೋಕ್ಕೆ ಬಂದಾಗ ಒಂದಷ್ಟು ದುಡ್ಡು ಸಿಗುತ್ತೆ. ಅವಾಗ ನೀವು ರೆಸ್ಟೋರೆಂಟ್ ಹತ್ರ ದುಡ್ಡು ಸಿಕ್ಕಿದೆ ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಒಳ್ಳೆ ಹೆಸರು ಅಲ್ವಾ? ಒಳ್ಳೆ ಹೆಸರು ಅದೇನೋ ಅದಕ್ಕೆ ನೀವು ಎಕ್ಸೆಪ್ಟ್ ಮಾಡ್ಕೊತೀರಾ. ಪ್ರಮೋಷನ್ ಮಾಡ್ಕೊಡೋದಾದ್ರೆ ಎಕ್ಸೆಪ್ಟ್ ಮಾಡ್ಕೊತೀರಾ. ಈ ಥರ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂದಾಗ ನಿಮ್ಮ ಹೆಸರು ಹೇಳ್ಕೋಬಾರ್ದು. ಎಂಥ ನ್ಯಾಯ ಇದು? ಹೆಂಗೆ ಅಂತ ನೀವೇ ಹೇಳ್ಬೇಕು. ಅದರಲ್ಲಿ ಪೊಲೀಸವರು ಅದನ್ನೇ ಹೇಳ್ತವ್ರೆ, ನೀವು ಅವ್ರ ಹೆಸರು ಹೇಳಂಗಿಲ್ಲ ಯಾಕಂದರೆ ಸೆಟ್ಲ್ಮೆಂಟ್ ಆಗಿದೆ ಅಂತ. ಅದು ನಾವೀಗೇನೋ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ಕ್ಲಿಯರ್ಲಿ ಹೇಳ್ತಾ ಇದೀವಿ, ಇದು ಆಗಿರೋದು ಬಂದು ಯಾವ ಏರಿಯಾ ಬರೋದು? JP ನಗರ ಪುಟ್ಟೆನಲ್ಲಿ ಮೆಕ್ಡೊನಾಲ್ಡ್ಸ್ ಹತ್ರನೇ ಆಗಿರೋದು. ಅಲ್ಲಿ ನಾಯಿ ಇದೆ. ಸೊ ಅದು ಬಿಲ್ಡಿಂಗ್ ನಾಯಿನ, ಬೀದಿ ನಾಯಿನ, ಅವರೇ ಸಾಕಿರೋ ನಾಯಿನ ಯಾರಿಗೂ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿರೋ, ಅವ್ರು ಹೇಳ್ತಿರೋದು ಬೀದಿ ನಾಯಿ, ಇದು ಬಿಲ್ಡಿಂಗ್ ನಾಯಿ ಅಲ್ಲ, ಬಿಲ್ಡಿಂಗ್ ನಾಯಿ ಅಂತ. ಸೊ ಈ ಸುತ್ತಮುತ್ತ ಇರೋಂಥ ರೈಡರ್ಸ್ ಯಾರಾದರೂ ಸ್ವಲ್ಪ ಹುಷಾರಾಗಿ ಓಡಾಡಿ, ಆದಷ್ಟು ನೋಡಿ ಬ್ರೋ. ಇದು ನೆಕ್ಸ್ಟ್ ಏನು ಅವಾಗಲೇ ಹೇಳಿದ್ರೆ ನೀವು BBMPಗೆ ಇದು ಮಾಡ್ತಾರೆ, ಏನಾದ್ರು ಮಾಡ್ತಿರೋದು? ಅದೇ ನಾನು BBMP ಅವ್ರಿಗೂ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ. ಆ ನಾಯಿನ ಸ್ವಲ್ಪ ಇದು ಮಾಡಿ ಅಂತ ಲೆಟರ್ ಎಲ್ಲ ಬರ್ಕೊಂಡು ಇವಾಗ ಅಲ್ಲಿ BBMP ಆಫೀಸ್ಗೆ ಹೋಗ್ತೀನಿ. ನಾಯಿಗೆ ಎತ್ತಂಗಡಿ ಮಾಡಿಸಿ ಅಂತ ಹೇಳಿ. ನಾನು ಡೆಲಿವರಿ ಬಾಯ್ಸ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ನೈಟ್ ಹೊತ್ತು ಎಸ್ಪೆಷಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ನಾಯಿಗಳು ಬಿಟ್ಟು ಹೆವಿ ಇರುತ್ತೆ ಎಲ್ಲ ಕಡೆನೂ. ನೀವು ಸುಮ್ಮನೆ ನೀವು ಸ್ಲೋ ಆಗಿ 30 ಸ್ಪೀಡಲ್ಲಿ ಹೋಗ್ತಾ ಇದ್ರು ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ ನಾಯಿ. ಈ ಥರ ನೀವು ಎಲ್ಲರೂ ಕಸ್ಟಮರ್ ಲೊಕೇಶನ್ ಡೆಲಿವರಿ ಮಾಡಕ್ಕೆ ಹೋಗ್ತೀರಾ ಅಂತ ಹೇಳಿದ್ರು ಅವಾಗೂ ಅಟ್ಯಾಕ್ ಮಾಡುತ್ತೆ. ಈ ಥರ ರೆಸ್ಟೋರೆಂಟಲ್ಲಿ ಒಳಗಿಂದ ಬಂದರೂ ಅಟ್ಯಾಕ್ ಮಾಡಿದ್ರು ಅದು ನಮ್ಮದೇ ಜವಾಬ್ದಾರಿ ಅಂತ ಹೇಳಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಸೆಲ್ಫ್ ಡಿಫೆನ್ಸ್ಗೆ ಏನೋ ಒಂಥರ ಕೋಲ್ ಥರ ಬರುತ್ತೆ. ಇದು ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊ ಹೋದಾಗ ಅಲ್ಲಿ ಇಕ್ಕೋತಾರಲ್ಲ ಒಂದು ಕೋಲ್ ಥರ, ಒಂದು ಬಟನ್ ಹಾಕಿದ್ರೆ ಇಷ್ಟು ಬರ್ತದೆ. ಅದನ್ನ ಸುಮ್ಮನೆ ಇಕ್ಕೊಂಡ್ರಿ ನಿಮಗೆ ಜಾಬಲ್ಲಿ ಅಂತ. ಅದು ಸೆಲ್ಫ್ ಡಿಫೆನ್ಸ್ಗೆ. ನಾಯಿಗಳೆಲ್ಲ ಅಟ್ಯಾಕ್ ಮಾಡಕ್ಕೆ ಬಂದಾಗ ಅದು ತೋರಿಸಿದ್ರೆ ಹೆದರ್ಕೊಂಡು ಹೋಗುತ್ತೆ. ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳಿದ್ರೆ ನಾವು ಎದುರಿಸಿದ್ರು ನಮ್ಮ ಹತ್ರ ಬಂದು ಕಚ್ಚುತ್ತೆ. ನಾವೇನು ಮಿಸ್ಟೇಕ್ ಮಾಡಿಲ್ಲ ಅಂತ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ತದೆ. ಸೊ ನೈಟ್ ಶಿಫ್ಟ್ ಮಾಡೋರಿಗೆ ಆ್ಯಕ್ಚುಲಿ ಇದು ತುಂಬ ಪ್ರಾಬ್ಲಮ್ಮು. ಏನಪ್ಪ ಅಂದರೆ ನಾಯಿಗಳದೇ ಈಗ ಇದಕ್ಕೆ ಕೆಲವರು ಜನ ಮಾತಾಡ್ಬೋದು, ಬೀದಿ ನಾಯಿಗಳು ಕಚ್ಚಿದ್ರೆ ಹಂಗೆ ಹೋಗಿ ಕೇಳ್ತೀರಾ ಅಂತ. ನೋಡಿ ಸಿಚುವೇಶನ್ ಎಲ್ಲೇ ಯಾವಾಗ ಎಲ್ಲಾಗಿದೆ ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡೋಕ್ಕಾಗುತ್ತೆ. ಈಗ ಅವರು ಅದನ್ನೇ ಹೇಳಿದ್ರು ರೆಸ್ಟೋರೆಂಟಲ್ಲಿ, ಬೀದಿಯಲ್ಲಿ ಏನಾದ್ರು ನಾಯಿಗೆ ಕಚ್ಬಿಟ್ಟಿದ್ರೆ ಅದು ಬಂದು ನಮ್ಮನ್ನೇ ಕೇಳಿ, ನಾವೇ ಗುರು ನಿಮ್ಮನ್ನು ಕೇಳೋಣ? ಬೀದಿಯಲ್ಲಿ ಕಚ್ಚಿದ್ರೆ ಬೀದಿ ನಾಯಿ ಕಚ್ಚಿತು, ನನ್ನ ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು ಹೋಗ್ತಿದ್ವಿ. ನಿಮ್ಮ ರೆಸ್ಟೋರೆಂಟಿಂದ ಬಂದಿರೋದಕ್ಕೆ ಪಾಪ ಅವ್ರು ಬಂದು ಕೇಳ್ತಾ ಇರೋದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ನೀನೊಬ್ಬ ಮ್ಯಾನೇಜರು. ಮತ್ತು ಅದು ಏನು ಆನೆ ಬರೋ ಅದು ನಿಮಗೆ ಗೊತ್ತಾಗಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಸುತ್ತಮುತ್ತ ರೈಡರ್ಸ್ ಯಾರಿದ್ದಾರೆ ನೀವು ಹುಷಾರಾಗಿರಿ. ಮತ್ತು ಆದಷ್ಟು ಎಲ್ಲ ರೈಡರ್ಸು ಅಷ್ಟೇ ಹುಷಾರಾಗಿರಿ. ಈ ವಿಡಿಯೋ ಆದಷ್ಟು ಜನಕ್ಕೆ ತಲುಪಿಸಿ ಅಂತ ಹೇಳ್ತಾ, ಸೊ ಬ್ರೋ ಹುಷಾರಾಗಿರಿ.
ಓಕೆನಾ. ಅದೇನು ನೀವು ಮುಂದೆ ಅದೇನು ಟ್ರೈ ಮಾಡಬೇಕು ಮಾಡಿ ನೋಡೋಣ, ಅದೇನಾಗುತ್ತೆ. ಅವ್ರೇನೋ ಅಂದ್ರಲ್ಲ, ಅದು ಏನು ಮಾಡ್ತಾರೋ ಅವರು ಅವ್ರ ಕಡೆಯಿಂದ ಮಾಡಲಿ, ನಮ್ಮ ಕಡೆಯಿಂದ ನಾವೇನಾಗುತ್ತೆ ಅದು ನಾವು. ಓಕೆ, ಥ್ಯಾಂಕ್ ಯು.